ಹಣ ಚಿನ್ನ ಬೆಳ್ಳಿ ಆಯ್ತು, ಈಗ ನಾಟಿ ಕೋಳಿಗಳೇ ಕಳ್ಳರ ಟಾರ್ಗೆಟ್ ಆಗಿದೆ. ರಾತ್ರೋರಾತ್ರಿ ಬಂದು ನಾಟಿ ಕೋಳಿಗೆ ಮಸಾಲೆ ಹಾಕುವಂತ ಖದೀಮರು ಜಾಸ್ತಿ ಆಗಿದೆ. ನಾಟಿ ಕೋಳಿ ಕಂಡ್ರೆ ರಾತ್ರೋರಾತ್ರಿ ಕಳ್ಳತನಕ್ಕೆ ಮುಂದಾಗ್ತಾರೆ. ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕಿನ 10 ಹಳ್ಳಿಗಳಲ್ಲಿ ನಾಟಿ ಕೋಳಿಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ ನಾಟಿ ಕೋಳಿ ಕಳ್ಳರ ಕಾಟ ಜಾಸ್ತಿ ಆಗಿದೆ ಈ ಭಾಗದಲ್ಲಿ. ಚಿಂತಾಮಣಿ ಶಿಡ್ಲಘಟ್ಟ ತಾಲೂಕಿನ 10 ಹಳ್ಳಿಗಳಲ್ಲಿ ನಾಟಿ ಕೋಳಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಕೋಳಿ ಕಳ್ಳರು ಅವರ ಕೈಚೊಳಕ ಸೆರೆಯಾಗಿದೆ. ಕೋಳಿ ಕಳ್ಳರ ಕಾಟವನ್ನ ತಾಳಲಾರದೆ ಈ ಭಾಗದ ಜನ ಪೊಲೀಸರಿಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬೀಡು ಬಿಟ್ಟಿರುವಂತಹ ನಾಟಿ ಕೋಳಿ ಕಳ್ಳರು, ಯಾಕಂದ್ರೆ ಸುತ್ತಮುತ್ತಲಿನ 10 ಹಳ್ಳಿಗಳನ್ನೇ ಮೇನ್ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ರಾತ್ರಿ ವೇಳೆ ನಾಟಿ ಕೋಳಿ ಕಳ್ಳರ ಕಾಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸಹಜವಾಗಿ ಕಳೆದ 3 ತಿಂಗಳಿಂದ ಕೋಳಿ ಕಳ್ಳರ ಕಾಟಕ್ಕೆ ಜನ ಹೈರಾಣಾಗಿದ್ದಾರೆ ಈ ಭಾಗದಲ್ಲಿ. ನೋಡಿದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯ ಇದು. ಕಾಂಪೌಂಡ್ ಎಗ್ರಿ ಬರ್ತಾರೆ ನೋಡಿ, ಕೋಳಿಗಳನ್ನ ಸಾಕಿರುವಂತಹ ಮನೆಗಳನ್ನ ಟಾರ್ಗೆಟ್ ಮಾಡಿ ನಿಧಾನಕ್ಕೆ ಬಂದು ಆ ಕೋಳಿ ಗೂಡುಗಳನ್ನು ಓಪನ್ ಮಾಡಿ ನಾಟಿ ಕೋಳಿಗಳನ್ನು ಎತ್ತಾಕೊಂಡು ಹೋಗ್ತಾರೆ. ಇಂತಹ ಕಳ್ಳರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಈ ಭಾಗದಲ್ಲಿ. ಎಸ್ಪೆಷಲಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದ 10 ಹಳ್ಳಿಗಳಲ್ಲಿ ನಾಟಿ ಕೋಳಿಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುವಂಥವರ ಕಳ್ಳರ ಸಂಖ್ಯೆ ಜಾಸ್ತಿ ಆಗಿದೆ. ಇದು ಕಳೆದ 3 ತಿಂಗಳಿಂದ ನಡೀತಾ ಇದೆ ಈ ರೀತಿಯಾದಂತಹ ಕಳ್ಳತನ ಪ್ರಕರಣಗಳು. ಮೇಲಿನ ಮೇಲೆ ನೋಡಿ ನೋಡಿ ಜನರಿಗೂ ಸಾಕಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುತ್ತೆ ಈ ಒಂದು ಪ್ರಕರಣ. ಈ ರೀತಿಯಾಗಿ ಬೇಸತ್ತಂತ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಕಳೆದ 3 ತಿಂಗಳಿಂದ ಬೇಸತ್ತು ಹೋಗಿದ್ದಾರೆ ಈ ಭಾಗದ ಜನತೆ. ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲೂಕಿನ 10 ಹಳ್ಳಿಗಳಲ್ಲಿ ಈ ನಾಟಿ ಕೋಳಿಗಳ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ ನಡೆಯುವಂತಹ ಕಳ್ಳತನದ ಪ್ರಕರಣ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತಿರುವಂಥ ಜನ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ, ದೂರು ಕೊಟ್ಟಿದ್ದಾರೆ. ಸುಮಾರು ಅಂದರೆ ರಾತ್ರಿ 1:25ಗೆ ಪಲ್ಸರ್ ಗಾಡಿಯಲ್ಲಿ 3 ಬಂದಿದ್ದಾರೆ ಈ ಕತ್ರಗುಪ್ಪೆ ಕಡೆಯಿಂದ. ಬಂದು ಆಚೆ ಲಾಕ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಾರೆ. ಇವರು ಒಳಗಡೆಯಿಂದ ಆಚೆ ಬಂದಿರ ಬಂದುಬಿಟ್ಟು ಔಟ್ಸೈಡ್ ಇರೋ ಕೋಳಿಯನ್ನೆಲ್ಲ ಚಿಲು ಕುತ್ಕೊಂಡು ಎತ್ಕೊಂಡು ಹಿಂಗೆ ಮುಂದ್ಕೊಟ್ಟೋಗಾರ. ಹಂಗೆ ಸುಮಾರು ಒಂದೊಂದಂದರೆ ಒಂದು 12, 13 ಒಂದೊಂದು ಕೋಳಿ ಬೆಳೆ ಅದು. ಮತ್ತು ಇವರು ಎಲ್ಲ ಒಳಗಡೆ ಅವರೆಲ್ಲ ಬಾಗ್ಲಾಕ್ದಾಗೆಲ್ಲ ದೊಣ್ಣೆಗಳು ಎತ್ಕೊಂಡು ಲಾಂಗ್ ಎತ್ಕೊಂಡು ಬೆಳೆಸ್ಬಿಟ್ಟವ್ರು. ಆಚೆ ಬಂದರೆ ಬೆಳೆಸ್ತೀವಂತ ಆಮೇಲೆಲ್ಲ ಮಾಡಿ ಇದೇ ಕೋಳಿಗಳನ್ನೆಲ್ಲ ಎತ್ಕೊಂಡು ಸಿಸಿಟಿವಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ನಾಟಿ ಕೋಳಿಗಳನ್ನು ಕದ್ದುಕೊಂಡು ಹೋಗೋಕೆ ಬಂದಂತಹ ಕಳ್ಳರ ಕೈ ಚಳಕದ ದೃಶ್ಯ. ಈ ರೀತಿಯಾದಂಥ ಅನೇಕ ಪ್ರಕರಣಗಳಾಗಿದೆ. ಇದು ಇನ್ನೊಂದು ಬೇರೆ ಪ್ರಕರಣ. ಪಲ್ಸರ್ ಗಾಡಿಯಲ್ಲಿ ಬಂದಂಥ 3 ಜನ ಕೋಳಿಗಳನ್ನು ಟಾರ್ಗೆಟ್ ಮಾಡ್ತಾರೆ ಮೊದಲಿಗೆ, ಅನಂತರದಲ್ಲಿ ರಾತ್ರಿ ಬಂದು ಮಿಡ್ನೈಟ್ನಲ್ಲಿ ಆ ಕೋಳಿಗಳನ್ನು ಎತ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಸ್ಪೆಷಲಿ ನಾಟಿ ಕೋಳಿಗಳನ್ನೇ ಕದ್ಕೊಂಡು ಹೋಗ್ತಾ ಇರುವಂತಹ ಕಳ್ಳರು. ಜನ ಇದ್ರ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಹೈರಾಣಾಗಿಬಿಟ್ಟಿದ್ದಾರೆ. ಆದರೆ ಕಳ್ಳತನ ಯಾಕೆ ನಾಟಿ ಕೋಳಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಸಹಜ ಪ್ರಶ್ನೆ. ಈ ತೆಗೆದ ಕೋಳಿಗಳನ್ನು ಕಳ್ಳತನ ಮಾಡಿ ನಾಟಿ ಕೋಳಿಗಳಿಗೆ ಒಂದಿಷ್ಟು ಬೆಲೆ ಜಾಸ್ತಿ ಇರುತ್ತೆ ಸಹಜವಾಗಿ ಮಾರ್ಕೆಟ್ನಲ್ಲಿ. ಅದನ್ನು ಮಾರಾಟ ಮಾಡೋದಕ್ಕ ಅಥವಾ ತಿನ್ನೋದಕ್ಕ ಏನು ಎತ್ತ ಅಂತ ಗೊತ್ತಾಗಬೇಕಾಗುತ್ತೆ. ಶಿವಮೊಗ್ಗದಲ್ಲಿ ಸೇತುವೆ ರಾಜಕಾರಣ ಮಾತ್ರ ನಿಲ್ತಾ ಇಲ್ಲ. ಸಾಗರ ಶಾಸಕ ಮತ್ತು ಉಸ್ತುವಾರಿ ಸಚಿವರಿಗೆ ಆಹ್ವಾನ ಕೊಟ್ಟಿಲ್ವಾ, ಆಹ್ವಾನವನ್ನ ನೀಡಲೇ ಇಲ್ವಾ? ಹೆಸರಿಡುವ ವಿವಾದದ ಬೆನ್ನಲ್ಲೇ ಆಹ್ವಾನ ರಾಜಕೀಯ ಮುನ್ನೆಲೆಗೆ ಬಂದಿದೆ. ಉಸ್ತುವಾರಿ ಸಚಿವರು ಮತ್ತು ಸಾಗರದ ಶಾಸಕ ಯಾವುದೇ ರೀತಿಯಾದಂಥ ಆಹ್ವಾನ ಕೊಡ್ಲಿಲ್ವಾ? ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ತಡವಾಗಿ ಆಹ್ವಾನವನ್ನ ಕೊಡಲಾಗಿರೋದು, ಇನ್ನೊಂದು ಕಡೆ ಉಸ್ತುವಾರಿ ಸಚಿವರಿಗೆ ಆಹ್ವಾನವಿಲ್ಲ. ಯಾಕೆ ಅನ್ನೋ ಪ್ರಶ್ನೆ. ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣಗೂ ಕೂಡ ಆಹ್ವಾನವಿಲ್ವಾ? ಕರೆಯಲ್ವಾ? ಹಾಗಾದ್ರೆ ಆಹ್ವಾನ ಇನ್ನೂ ಅಫಿಷಿಯಲ್ ಆಗಿ ನನಗೆ ಬಂದಿಲ್ಲ. ನೋಡೋಣ, ಅದನ್ನು ಹೇಳ್ತಕ್ಕಂಥದ್ದು ಕೆಲವು ಗೊಂದಲ ಇರಬಹುದು ಅಂತ ಹೇಳಿ ಭಾವಿಸ್ತೀನಿ. ಆದರೂ ಕೂಡ ಈ ಥರ ಹೋಗ್ತಕ್ಕಂಥದ್ದು ಏನೇ ಆದ್ರೂ ದುರಹಂಕಾರದಿಂದ ನಾನು ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಅದಕ್ಕೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅಗರ್ವ ಕೊಡೋದು ಭಾಳ ತಪ್ಪು. ಸಿಗಂದೂರನ್ನ ಮುಳುಗ್ಸೋಕ್ಕೆ ಹೋದವರು ಸೇತುವೆ ಕಟ್ಟಿ ನಾನು ಉಳಿಸಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಪ್ರಯತ್ನ ಏನಾದ್ರು ಇವ್ರು ಮಾಡೋದಾದ್ರೆ ಐ ಥಿಂಕ್ ಜನರು ಅಷ್ಟು ಈಸಿಯಾಗಿ ದಡ್ಡರಲ್ಲ.
ಜಾಗ ಯಾರ್ದು ಅನ್ನೋದನ್ನ ನೆನ್ಪು ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ಜಾಗ ಎಲ್ಲೇ ಹೋದ್ರೂ ನಾವು ಕೊಡಬೇಕಾಗತ್ತೆ. ಅದನ್ನೆಲ್ಲ ಈ ರೀತಿ ಅಗರ್ವ ಕೊಡ್ತಕ್ಕಂಥದ್ದು. ಆಮೇಲೆ ಪಬ್ಲಿಸಿಟಿ ಸಾವಿ ಅಂದಾಗ ನಾನೇನು ಮಾಡೋಕ್ಕಾಗ. BJPಯವರು ಈ ಸೇತುವೆಯನ್ನು ಭಾಳ ಬಿಂಬಿಸ್ಕೊಂಡು ಪಕ್ಷದ ಕಾರ್ಯಕ್ರಮ ಥರ ಬಿಂಬಿಸ್ಕೊಳ್ತಾ ಇದ್ದಾರೆ. ನಮಗೇನು ಆ ಥರ ಏನು ತೊಂದರೆ ಇಲ್ಲ. ಯಾಕಂದರೆ ಆ ಭಾಗದ ಜನರಿಗೆ ಸೇತುವೆ ಬೇಗ ಉದ್ಘಾಟನೆ ಆದರೂ ಸಾಕು, ನಾವೇನೂ ಇಲ್ಲ. ಅದರಲ್ಲೂ ಗಡ್ಕರಿ ಸಾಹೇಬರು ಬರೋದ್ರಿಂದ, ಯಡಿಯೂರಪ್ಪನವ್ರು ಬರೋದ್ರಿಂದ, ಪ್ರಹ್ಲಾದ್ ಜೋಶಿಯವ್ರು ಬರೋದ್ರಿಂದ ನಾವು ಯಾವತ್ತೂ ಆ ಥರ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನಮಗೇನು ಇವತ್ತಿಗೂ ಇನ್ವಿಟೇಷನ್ ಕೊಡಲಿಲ್ಲ, ಇನ್ನೂ ಬರಲಿಲ್ಲ. ಏನು ನಡೀತದೆ ಅನ್ನೋದು ಇವತ್ತಿಗೂ ನಮ್ಗೆ ಹೇಳಲಿಲ್ಲ. ದಿನಾ MP ಅವ್ರು ಬರ್ತಾರೆ, ಅಲ್ಲಿ ಶಾಮಿಯಾನ ನೋಡ್ತಾರೆ, ಸೇತುವೆ ನೋಡ್ತಾರೆ, ಬರ್ತಾರೆ, ಸೇತುವೆ ನೋಡ್ತಾರೆ, ಹೋಗ್ತಾರೆ, ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ, ಮನೆಗೆ ಹೋಗಿ ಎಂಥದ್ದು ಗರ್ ಸೇತುವೆ ಅಂತ ಹೇಳಿ ಏನೋ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಸುದ್ದಿ ಇದೆ. ಎಲ್ಲ ಹ್ಯಾಂಡ್ಬಿಲ್ ಹಾಕಿ ಮನೆಗೆ ಹೋಗಿ ನೀವು ಬರಬೇಕು, ಈ ಸೇತುವೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ದಾರೆ. ನಮಗೆ ನಾಳೆ ಶರಾವತಿ ಸೇತುವೆ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಿಎಂ ಮತ್ತು DCM ಅವರು ಹೋಗ್ತಾ ಇಲ್ಲ. ಕಾರಣ, ನಾಳೆ ಸಿಎಂ ಮತ್ತು DCM ವಿಜಯಪುರ ಪ್ರವಾಸದಲ್ಲಿ ಇರ್ತಾ ಇದ್ದಾರೆ. ಸೊ ಆ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ, ಗೈರಾಗ್ತಾ ಇಲ್ಲ. ಸೇತುವೆ ಉದ್ಘಾಟನೆಯಲ್ಲೂ ಕ್ರೆಡಿಟ್ ವಾರ್ ಶುರುವಾದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ತಡವಾಗಿ ಆಹ್ವಾನವನ್ನ ಕೊಟ್ಟಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೋಪಗೊಂಡ್ರ. ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಿಎಂ ಮತ್ತು DCM ವಿಜಯಪುರ ಪ್ರವಾಸದಲ್ಲಿರುವಂತಹ ಕಾರಣಕ್ಕೆ ಅದಕ್ಕಿಂತ ಪ್ರಮುಖವಾದಂಥ ಕಾರ್ಯಕ್ರಮ ಇದಾಗಿದ್ರೂ ಕೂಡ, ಯಾಕಂದ್ರೆ ಈ ಭಾಗದ ಜನರ, ಸ್ಥಳೀಯರ ದಶಕಗಳ ಕನಸಿದು ಇಲ್ಲೊಂದು ಸೇತುವೆ ಆಗಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತು DCM ಅವರು ಭಾಗಿಯಾಗ್ತಾರೆ ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿರುತ್ತೆ. ಬಟ್ ಲೇಟ್ ಆಗಿ ಆಹ್ವಾನವನ್ನ ಕೊಟ್ಟಿದ್ದಕ್ಕೆ ಏನಾದರೂ ಸಿಟ್ಟಾದ್ರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಶರಾವತಿ ಸೇತುವೆ ಉದ್ಘಾಟನೆ ರಾಜಕೀಯ ಕಾರ್ಯಕ್ರಮಕ್ಕೆ ಸಿಎಂಗೆ ಲೇಟ್ ಆಗಿ ಆಹ್ವಾನಿಸಿದ್ದಾರೆ. ಸಿಎಂ ಹೋಗಲ್ಲ, ನಾನು ಹೋಗ್ತೀನಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಸಿಎಂಗೆ ಲೇಟ್ ಆಗಿ ಕರೆದಿದ್ದಾರೆ, ಆಹ್ವಾನಿಸಿದ್ದಾರೆ. ಸೊ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೋಗಲ್ಲ, ನಾನು ಹೋಗ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿಎಂಗೆ ಇಂಡಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಿಗದಿಯಾಗಿದೆ ವಿಜಯಪುರದಲ್ಲಿ. ಅವರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದೀನಿ, ನಮ್ಮ ರಾಜ್ಯದ ಹೆಮ್ಮೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕೇಂದ್ರ ಸಚಿವರು ಬರ್ತಾ ಇದ್ದಾರೆ, ಅವರಿಗೆ ಗೌರವ ನೀಡೋದಕ್ಕೆ ಭಾಗಿಯಾಗ್ತಾ ಇದ್ದೇವೆ. ಸಿಎಂ ಸಿದ್ದರಾಮಯ್ಯ ನಾಳಿನ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ, ಅಂದರೆ ಸೇತುವೆ ಕಾರ್ಯಕ್ರಮಕ್ಕೆ. ಶಿವಮೊಗ್ಗದ ಕಾರ್ಯಕ್ರಮ ನಿಗದಿ ಆಗುವ 4-5 ದಿನಗಳ ಮುಂಚೆ ಈ ಕಾರ್ಯಕ್ರಮ ವಿಜಯಪುರದಲ್ಲಿ ಫಿಕ್ಸ್ ಆಗಿದೆ. ಕೇಂದ್ರದ ಯೋಜನೆಗೆ ಚಾಲನೆ ನೀಡುವಂತಹ ವೇಳೆ ರಾಜ್ಯ ಸರ್ಕಾರದ ಗಮನಕ್ಕೆ ಹೇಳಬೇಕು ಅಂತ ತಿಳಿಸಿದ್ದೇವೆ. ಸಿಎಂ ಮತ್ತು ಮಂತ್ರಿಗಳು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಈಗಾಗಲೇ ಲೇಟ್ ಆಗಿ ಕಮ್ಯುನಿಕೇಟ್ ಆಗಿದೆ. ಅದಕ್ಕಿಂತ ಮುಂಚೆ CM ಅವ್ರ ಕಾರ್ಯಕ್ರಮ ಇಂಡಿಯಲ್ಲಿ ಫಿಕ್ಸ್ ಆಗಿದೆ. ಹೀಗಾಗಿ ಅವ್ರು ಬರ್ತಾ ಇಲ್ಲ. ನಾವು ಅದ್ರ ಪರವಾಗಿ ಅಟೆಂಡ್ ಮಾಡ್ತೀವಿ. ಕರೆದಿದ್ದಾರೆ ಅಂತ ಬೇರೆ ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈಗ ಅವರು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡಲಿಕ್ಕೆ ನಾವು ಕೂಡ ಘಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಬೇರಾಗ್ತಾರೆ ಇಲ್ಲ, ಅವ್ರು ಬರೋಲ್ಲ. ಅವ್ರದ್ದು ಆಲ್ರೆಡಿ ಫಿಕ್ಸ್ ಆಗಿದೆ, ಇಂಡಿಗೆ ಹೋಗ್ತಾ ಇದ್ದಾರೆ. ಅದು ಮುಂಚೆನೇ ಫಿಕ್ಸ್ ಆಗಿದೆ. ಇದು ಆಗಿದ್ದು 4 ದಿನಗಳ ಹಿಂದೆ ಆಗಿದೆ. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನೀವು ಏನಾರ ಮುಂಚೆ ಯಾವುದೇ ಕೇಂದ್ರ ಯೋಜನೆ ಮಾಡಬೇಕಾದ್ರೆ ರಾಜ್ಯದ ಗಮನಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಕೋಆರ್ಡಿನೇಟ್ ಮಾಡಿದ್ರೆ CM ಅವರು ಹೋಗ್ಲಿಕ್ಕೆ ನಮಗೆಲ್ಲ ಹೋಗ್ಲಿಕ್ಕೆ ಅನುಕೂಲ ಅಂತ ಹೇಳಿದ್ವಿ. ಮುಂದಿನ ಸಾರಿ ಮಾಡ್ತಾರೆ ಅಂತ ಹೇಳಿದ್ವಿ ಅನ್ನುವಂಥ ಆರೋಪ ಇದೆ. ಈ ನೋಡಲ್ಲ ಓದ್ಬೇಕು ಗೊತ್ತಾವ್ರು ಇಲ್ಲಿಂದ ನನಗೇನು ಚಿತ್ರದುರ್ಗ ಗೊತ್ತಾಗಲ್ಲ. ನಿಮ್ಮ ಮಂತ್ರಿಗಳೇ ಹೇಳಿದ್ದಾರೆ ಸರ್, ಹೋದ್ಮೇಲೆ ನೋಡೋಣ. ಅದು ಯಾವುದೇನು ಖಾಸಗಿ ಕಾರ್ಯಕ್ರಮ ಏನಲ್ಲ, ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನಾವೆಲ್ಲ ಸರ್ಕಾರ ಮಾಡಬೇಕಾಗ್ತದೆ. ಈ ಬಗ್ಗೆ ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಸಹಜವಾಗಿ ಅಭಿವೃದ್ಧಿಯ ಕೆಲಸಗಳು ಆದಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಈ ರೀತಿಯಾದಂಥ ಬೃಹದಾಕಾರದ ಒಂದು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಇದೆ ಅಂತ ಇದ್ದಾಗ ಅದ್ರ ಬಗ್ಗೆ ಕ್ರೆಡಿಟ್ ವಾರ್ ಸಹಜವಾಗಿ ಇದ್ದೇ ಇರುತ್ತೆ, ರಾಜಕೀಯ ನಾಯಕರಿಗೆ ಅದೇ ಪ್ರಮುಖವಾಗಿರುತ್ತೆ. ಆದರೆ ಸಿಎಂ ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡಬೇಕು ಅಂತ ಇದ್ದಾಗ ಸಹಜವಾಗಿ ಒಂದಿಷ್ಟು ದಿನಗಳ ಕಾಲ ಮುಂಚೆನೇ ಹೇಳಬೇಕಾಗತ್ತೆ. ಯಾಕೆ ಲೇಟ್ ಆಗಿ ಕೊಟ್ಟರು ಅನ್ನುವಂಥ ಸಹಜ ಪ್ರಶ್ನೆ ಮುನ್ನೆಲೆಗೆ ಬರಲ್ವಾ? ಖಂಡಿತ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಕರೆತರೋದ್ರ ಮುಖಾಂತರ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ
ಆ ಮೂಲಕವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮತ್ತೊಮ್ಮೆ ಮುಂದುವರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸ್ಥಳೀಯ ಶಿಕಾರಿಪುರ ಶಾಸಕ BY ವಿಜಯೇಂದ್ರ ಅವರು ಇದ್ರು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸಿದ್ರು. ಮತ್ತೊಂದು ಕಡೆಗೆ ಈ ಒಂದು ಐತಿಹಾಸಿಕ ಬಹುದಶಕಗಳ ಬೇಡಿಕೆಯಾಗಿರ್ತಕ್ಕಂಥ ಮಲೆನಾಡು ಜನರ ಬಹುದಶಕಗಳ ಬೇಡಿಕೆಯಾದಂಥ ಅಂದರೆ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಅಂಬಾರಗೊಂಡ್ಲು ಸೇತುವೆ ಏನಿದೆ, ಈ ಒಂದು ಅಂಬಾರಗೊಂಡ್ಲು ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ಅದು ಬಿಜೆಪಿಯ ಪಾತ್ರ ಬಹಳ ಮುಖ್ಯವಾಗಿದೆ. ಬಿಜೆಪಿ ಸರ್ಕಾರದ ಕೊಡುಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. BY ರಾಘವೇಂದ್ರ ಅವರ ಶ್ರಮದ ಪ್ರತಿಫಲವಾಗಿ ಒಂದು ಸೇತುವೆ ಕಾರ್ಯ ನಿರ್ಮಾಣವಾಗಿದೆ ಎನ್ನುವಂಥ ಒಂದು ನಿಟ್ಟಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರವರು ಮುಂದಾಗಿದ್ರು. ಸೊ ಹೀಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ಕಡೆಗಣಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಗೊತ್ತಾದ ಮೇಲೆ ಸ್ಥಳೀಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಿದ್ರೆ, ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡದೇ ಇದ್ರೆ ಅದು ಬೇರೆಯದ್ದೇ ಒಂದು ಸಂದೇಶ ರವಾನೆ ಆಗುತ್ತೆ, ಮತ್ತೊಂದು ಕಡೆಗೆ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನು ಕಳೆದ 2-3 ದಿನಗಳ ಹಿಂದಷ್ಟೇ ಕೊಡಲಾಗಿದೆ ಅಂತ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪೂರ್ವ ನಿಗದಿತ ಕಾರ್ಯಕ್ರಮ 1 ತಿಂಗಳ ಹಿಂದೆಯೇ ಇಂಡಿ ವಿಧಾನಸಭಾ ಕ್ಷೇತ್ರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಸೊ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಥಳೀಯವಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ನಾಯಕರು ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರ ನಡುವೆ ಒಂದು ರೀತಿ ಕ್ರೆಡಿಟ್ ವಾರ್ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಗೋಜಿಗೆ ಹೋಗೋದು ಬೇಡ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೇ ಇದೀಗ ಇಂಡಿ ವಿಧಾನಸಭಾ ಕ್ಷೇತ್ರದತ್ತ ಮುಖ ಮಾಡಿರ್ತಕ್ಕಂಥದ್ದು. ನಾಳೆ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಉಭಯ ನಾಯಕರಿಬ್ಬರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಆದರೆ ಏನೋ ಈ ಒಂದು ಶಿವಮೊಗ್ಗದಲ್ಲಿ ನಡೀತಾ ಇರತಕ್ಕಂಥ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ, ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಗೆ ಸ್ಥಳೀಯವಾಗಿ BS ಯಡಿಯೂರಪ್ಪ ಮತ್ತೆ BY ರಾಘವೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರುಗಳು ಮತ್ತೊಂದು ಕಡೆಯಾಗಿ ಕೆಲ ಸ್ಥಳೀಯ ಶಾಸಕರು ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಮತ್ತೊಂದು ಕಡೆಯಾಗಿ ಈ ಒಂದು ಸ್ಥಳೀಯ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ, ಮತ್ತೊಂದು ಕಡೆಯಾಗಿ ಸ್ಥಳೀಯ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ಅವರನ್ನು ಕೂಡ ಆಹ್ವಾನ ಮಾಡದೇ ಇರತಕ್ಕಂಥದ್ದು ಕೂಡ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕ್ರೆಡಿಟ್ ವಾರ್ನಲ್ಲಿ ಯಾರು ಈ ಒಂದು ಕ್ರೆಡಿಟ್ ವಾರ್ ಪಡೆಯಲೇಬೇಕು, ಮತ್ತೊಂದು ಕಡೆಗೆ ಈ ಒಂದು ಸೇತುವೆ ನಿರ್ಮಾಣ ಕಾರ್ಯದ ಶ್ರೇಯಸ್ಸು ನಮಗೆ ಲಭಿಸಬೇಕು, ಮತ್ತೊಂದು ಕಡೆಗೆ ಕ್ರೆಡಿಟ್ ನಮಗೆ ದೊರಕಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ನಾಯಕರು ಲಾಬಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರದಲ್ಲಿ ಎಲ್ಲಾ ಪಕ್ಷಕ್ಕೂ ಕೂಡ ಶ್ರೇಯಸ್ಸು ಲಭಿಸ್ತೈತೆ. ಯಾಕಂತ ಹೇಳಿದ್ರೆ ಈ ಒಂದು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಮುನ್ನುಡಿ ಬರೆದಿದ್ದು, ಚಾಲನೆ ಕೊಟ್ಟಿದ್ದೆ ಆಸ್ಕರ್ ಫರ್ನಾಂಡಿಸ್ ಕೇಂದ್ರ ಸಾರಿಗೆ ಸಚಿವರಾದಂತಹ ಸಂದರ್ಭದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ, ವಿವಿಧ ಹೈವೇ ಮತ್ತೊಂದು ಕಡೆಯಾಗಿ ಸೇತುವೆ ನಿರ್ಮಾಣ ಕಾರ್ಯಗಳಿಗೆ ಚಾಲನೆಯನ್ನು ಕೊಡಲಾಗಿತ್ತು. ಅದರಲ್ಲಿ ಈ ಒಂದು ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆಯೂ ಕೂಡ ಒಂದು. ಹೀಗಾಗಿ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲಾ ಸರ್ಕಾರಗಳಲ್ಲೂ ಕೂಡ ಈ ಒಂದು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಅನುದಾನವನ್ನು ಒದಗಿಸಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ನಾನು ಸಾರಿಗೆ ಅಂದ್ರೆ ಲೋಕೋಪಯೋಗಿ ಸಚಿವನಾಗಿ ಸಾರಿಗೆ ಸಚಿವರು ಬರುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿರುವಂಥದ್ದು ಒಂದು ಸಂಪ್ರದಾಯ. ಮತ್ತೊಂದು ಕಡೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಬೇಡಿಕೆಗಳನ್ನು ಮನವಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ನಾನು ಸಹಜವಾಗಿ ಅಲ್ಲಿಗೆ ಹೋಗಬೇಕಾಗುತ್ತೆ. ಆದರೆ ಮುಖ್ಯಮಂತ್ರಿಗಳು ಪೂರ್ವ ನಿಗದಿತ ಕಾರ್ಯಕ್ರಮ ಇಂಡಿಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆದರೆ ಈ ಒಂದು ವಿಚಾರವಾಗಿ ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರಾದಂಥ ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ ಸೇರಿದಂತೆ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ಇದೀಗ ಬಿಜೆಪಿ ನಾಯಕರ ವಿರುದ್ಧ ತೀವ್ರ ಆಕ್ರೋಶ ಮತ್ತೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಜನಜಾಗೃತಿ ಮೂಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಡಲಾಗಿದೆ. ನಾಲಿಗೆ ಹರಿಬಿಟ್ಟಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಮರ ಬಗ್ಗೆ ಅವಹೇಳನ, ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದ ಪ್ರತಾಪ್ ಸಿಂಹ. ವಲಸಿಗ ಮುಸ್ಲಿಮರು ಭಾರತದಲ್ಲಿ ನಮ್ಮ ಜಾಗ ಕಬಳಿಸ್ತಾರೆ. ವಲಸಿಗರು ಪುರುಸೊತ್ತಿಲ್ಲದೆ ಜನೋತ್ಪಾದನೆ ಮಾಡ್ತಾರೆ. ನಮ್ಮವರು ಒಂದು ಮಗುಗೆ ಸ್ವಂಟ ಬಿದ್ದೋಯ್ತು ಅಂತಾರೆ ಅಂತ ಪ್ರತಾಪ್ ಸಿಂಹ ಬೆಂಗಳೂರಿನ ಮಹದೇವಪುರದಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಹೇಳಿಕೆ. ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ
ಜನಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಹೇಳಿಕೆ. ಬಿಜೆಪಿ ಒಂದೇ ಒಂದು ಪಕ್ಷ ಸೈದ್ಧಾಂತಿಕ ತಳಹದಿಯನ್ನು ಇಟ್ಕೊಂಡು ಪಟ್ಟಿ ಮಾಡಿ ಈ ಮುಸ್ಲಿಮರಿಗೆ ಜಗತ್ತಿನ 57 ಮುಸ್ಲಿಂ ದೇಶಗಳು ಯಾಕೆ ಆಶ್ರಯ ಕೊಡ್ತಾ ಇಲ್ಲ? ಯಾಕೆ ಇವರಿಗೆ ಭಾರತವೇ ಆಶ್ರಯ ಕೊಡಬೇಕು? ಈ ವಲಸಿಗರು ಭಾರತದಲ್ಲಿದ್ರೆ ನಮ್ಮ ಜಾಗ ಕಬಳಿಸ್ತಾರೆ. ವಲಸಿಗರು ಪುರುಸೊತ್ತಿಲ್ಲದೆ ಜನೋತ್ಪಾದನೆ ಮಾಡ್ತಾರೆ. ನಮ್ಮಲ್ಲಿ ಒಂದು ಮಗು ಹೆರೋದ್ರೊಳಗೆ ಸೊಂಟ ಬಿದ್ದು ಹೋಯಿತು ಅಂತಾರೆ. 22 ಮುಸ್ಲಿಮರಿಗೆ 91 ಮಕ್ಕಳು ಹುಟ್ಟಿದ್ದಾರೆ. ಅವರು ಪುರುಸೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತದಲ್ಲಿ ಇರುವ ಸಂಖ್ಯೆ ಎಷ್ಟಿದೆ? ಇನ್ನು ಪಕ್ಕದಲ್ಲಿ ಇರುವಂತವರು ಕೂಡ ಇಲ್ಲಿ ಬರ್ತಾ ಇದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಇವ್ರ ಧರ್ಮದವರಿಗೆ 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಯಾಕೆ ಆಶ್ರಯ ಕೊಡಲ್ಲ? ಇವರಿಗೆ ಅಲ್ಲಿ ಇವರಿಗೆ ಆಶ್ರಯ ಯಾಕೆ ಕೊಡಲ್ಲ ಅಂದ್ರೆ ಇವರಿಗೆ ಒಂದೊಂದು ದೇಶದಲ್ಲಿ ಕಬಳಿಸ್ತಾ ಇರಬೇಕು. ಇವರು ಒಂದು ಕಡೆ ಭಯೋತ್ಪಾದನೆ, ಇನ್ನೊಂದು ಕಡೆ ಜನೋತ್ಪಾದನೆ. ಪಾಕಿಸ್ತಾನದಲ್ಲಿ 22 ಜನ ಮಹಿಳೆಯರು ನಮ್ಮ ದೇಶದವರೇ ಪಾಕಿಸ್ತಾನದವ್ರನ್ನ ಮದುವೆಯಾಗಿ ವಾಪಸ್ ಇಲ್ಲೇ ಬಂದು 99 ಮಕ್ಕಳು ಹುಟ್ಟಿದವೆ. 22 ಜನಕ್ಕೆ ನಮ್ಮ ಹೆಂಗಸರಿಗೆ ಒಂದು ಮಕ್ಕಳು ಆಗೋಷ್ಟೇ ಸೊಂಟನೆ ಜಾರಿ ಆಗುತ್ತೆ. ಅವರಿಂದ ಪುರುಷಾರ್ಥದಲ್ಲಿ ಮಕ್ಕಳು ಹೊಡ್ತಾನೆ ಇರ್ತವೆ. ನಾಳೆ ಬೆಳಗ್ಗೆ ನಮ್ಮ ಮಕ್ಕಳ ಕಥೆ ಏನಾಗಬೇಕು? ಒಂದೊಂದೇ ಮಕ್ಕಳು ಮಾಡ್ಕೊಂಡಿದ್ದೀವಿ ನಾವು. ಇನ್ನು ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಅವರನ್ನ ಪ್ರತಾಪ್ ಸಿಂಹ ಗುಣಗಾನ ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿ ಅತ್ಯಂತ ಚಾಕಚಕ್ಯತೆ ಇರುವ ನಾಯಕ ಅಂದ್ರೆ ಅರವಿಂದ್ ಲಿಂಬಾವಳಿ ಯಾವುದೇ ಕಾರ್ಯಕ್ರಮ, ಸಭೆ, ಪಕ್ಷದ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾರೆ. ವಕ್ಫ್ ವಿರುದ್ಧ, ವಾಲ್ಮೀಕಿ ನಿಗಮದ ಅಕ್ರಮ ವಿರುದ್ಧ ಹೋರಾಟ, ಈಗ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮದ ಹಿಂದಿನ ರೂವಾರಿ ಲಿಂಬಾವಳಿ. ನಾವೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಷ್ಟೇ. ಲಿಂಬಾವಳಿ ರಾಜಕೀಯ ಉದ್ದೇಶ ಇಲ್ಲದೆ ಹೋರಾಟ ಮಾಡೋರು ಅಂತ ಶ್ಲಾಘಿಸಿದ್ದಾರೆ ಪ್ರತಾಪ್ ಸಿಂಹ. ಹಾಗಾಗಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಕೂಡ ಅದರಲ್ಲಿ ರಾಜಕೀಯ ಉದ್ದೇಶ ಇಟ್ಕೊಳ್ಳಲ್ಲ. ಈ ದೇಶ ಧರ್ಮವನ್ನು ಕಾಪಾಡಬೇಕು ಅನ್ನೋ ಸದುದ್ದೇಶವನ್ನು ಇಟ್ಕೊಂಡು ಅವರು ಕಾರ್ಯಕ್ರಮವನ್ನು ರೂಪಿಸುತ್ತಾರೆ ಹೊರತು ಅದರಿಂದ ಯಾವ ರಾಜಕೀಯ ವಾಸನೆ ಕೂಡ ಇರುವುದಿಲ್ಲ. ಹಾಗಾಗಿ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಬರ್ತಾ ಇದ್ದಾವೆ. ಈ ವೇದಿಕೆಗೆ ಅರವಿಂದ್ ಲಿಂಬಾವಳಿ ಸಾಹೇಬರು ಅವರ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಪ್ರತಿಯೊಂದು ಹಿನ್ನೆಲೆ ಕೂಡ ಸಾಕಷ್ಟು ಪೂರ್ವ ತಯಾರಿಯನ್ನು ಮಾಡ್ತಾರೆ. ಈ ಬಗ್ಗೆ ಡೀಟೇಲ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಂಬಂಧಪಟ್ಟಂಗೆ, ಜನಜಾಗೃತಿಗೆ ಸಂಬಂಧಪಟ್ಟಂಗೆ ಮಾತನಾಡಿದ್ರೆ ಓಕೆ ಅಂತ ಅನಿಸ್ತಾ ಇತ್ತೇನು? ಬಟ್ ಈಗ ಪ್ರತಾಪ್ ಸಿಂಹ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಐ ಥಿಂಕ್ ನಾಳೆಯಿಂದ ಇಲ್ಲಿಂದ ಮುಂದೆ ಅದು ರಾಜಕೀಯ ವಾಕ್ ಸಮರಗಳಿಗೆ ಕಾರಣ ಆಗಬಹುದು ಅಂತ ಕೂಡ ಕಾಣಿಸುತ್ತೆ. ಅರುಣ್, ನಿಶ್ಚಿತವಾಗಿಯೂ ಏನಿವತ್ತು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮವನ್ನ ಏನು ಬಿಜೆಪಿಯ ರೆಬಲ್ ಟೀಮ್ ಅಂತಲೇ ಗುರುತಿಸಿಕೊಂಡಿರತಕ್ಕಂತ ತಂಡ ಏನ್ ಮಾಡ್ತು, ಅದರಲ್ಲಿ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರು ಮಾತನಾಡುವಂತ ಸಂದರ್ಭದಲ್ಲಿ, ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಅಗ್ರೆಸಿವ್ ಆಗಿ ಮಾತನಾಡಿದ್ರು. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರದಾಕ್ಲೇಬೇಕು, ಅದೊಂದು ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ಅವರು ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ಇರ್ಬೋದು ಅಥವಾ ಬಾಂಗ್ಲಾ ಮುಸ್ಲಿಮರು ಇರ್ಬೋದು, ಅವರೆಲ್ಲರೂ ಕೂಡ ವಲಸೆ ಬರ್ತಾರೆ ಭಾರತಕ್ಕೆ. ಆದ್ರೆ ಇಲ್ಲಿ ಅವರು ಪುರುಷೊತ್ತಿಲ್ಲದೆ ಮಕ್ಕಳನ್ನ ಹುಟ್ಟಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರು ವ್ಯಂಗ್ಯವಾಗಿ, ಸ್ವಲ್ಪ ಆಕ್ರೋಶಭರಿತವಾಗಿಯೂ ಕೂಡ ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ನಮ್ಮವರು ಒಂದು ಮಕ್ಕಳನ್ನ ಹೆರೋದ್ರೊಳಗೆ ಸೊಂಟ ಬಿದ್ದೋಯ್ತು ಅನ್ನುವಂಥ ರೀತಿಯಲ್ಲಿಯೂ ಕೂಡ ಅವರು ಹೇಳಿರುವಂಥದ್ದು ಸಹಜವಾಗಿ ಅಂದ್ರೆ ಕಾಂಟ್ರವರ್ಸಿಗೂ ಕೂಡ ಕಾರಣ ಆಗುವಂತ ಹೇಳಿಕೆ ಅಂತಲೇ ಬಿಂಬಿಸಲಾಗ್ತದೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು, ಪ್ರತಾಪ್ ಸಿಂಹ ಭಾಷಣದ ಆರಂಭದಿಂದಲೂ ಕೂಡ ಅರವಿಂದ್ ಲಿಂಬಾವಳಿ ಅವರನ್ನ ಮತ್ತು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕಾಗಿ ಶ್ಲಾಘಿಸುತ್ತಾ, ಜೊತೆಗೆ ಅಂದ್ರೆ ಬಾಂಗ್ಲಾದೇಶದ ಅಕ್ರಮ ವಲಸಿಗರ ವಿರುದ್ಧವಾಗಿ ಸಾಕಷ್ಟು ವಾಕ್ಸಮರವನ್ನ ಮಾಡಿದ್ರು. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಪ್ರತಾಪ್ ಸಿಂಹ ಮಾಡಿದ್ರು. ಯಾಕಂದ್ರೆ ಗುಜರಾತ್ನಲ್ಲಿ 2000ಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರನ್ನ ಹೊರದಬ್ಬಲಾಗಿದೆ. ಹಾಗಾಗಿ ಕರ್ನಾಟಕದ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿರ್ತಕ್ಕಂಥವ್ರನ್ನು ಕೂಡ ಗುರುತಿಸಿ ಹೊರಹಾಕುವಂತ ಕೆಲಸಗಳನ್ನ ಮಾಡಬೇಕಿತ್ತು. ಹಾಗಾಗಿ ಜನರು ಈಗ ಎಚ್ಚೆತ್ತುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕರೆಯನ್ನು ಕೂಡ ಕೊಟ್ಟರು. ಜೊತೆಗೆ ಮುಂದೆ ಆಗುವಂತ ಒಂದು ಅನಾಹುತ ಏನಾಗುತ್ತೆ, ಅಥವಾ ಇವರು ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಲ್ಲಿ ಇದ್ದ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂಥ ಅಂದ್ರೆ ಭಾರತೀಯರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತವೆ, ಅದು ದೇಶದಾದ್ಯಂತವೂ ಕೂಡ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಭಾಷಣದ ಉದ್ದಕ್ಕೂ ಕೂಡ ಹೇಳ್ತಾ ಹೋದ್ರು. ಅದರ ಜೊತೆಗೆ ಈ ರೀತಿಯ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ
ಗ್ರಾಸ್ಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಈ ಒಂದು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧವಾಗಿ ಸಾಕಷ್ಟು ಮುಂದಿನ ದಿನಗಳಲ್ಲಿಯೂ ಕೂಡ ನಾವು ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇವಲ ಮಹದೇವಪುರಕ್ಕೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಇರಬಹುದು, ಹಾಗೆ ಬೇರೆ ಬೇರೆ ಮಲೆನಾಡು ಭಾಗಕ್ಕೂ ಕೂಡ ನಾವು ಈ ಒಂದು ಸಮಾವೇಶವನ್ನು ಮಾಡ್ತೇವೆ ಅನ್ನುವಂಥದ್ದನ್ನ ಅಲ್ಲಿರ್ತಕ್ಕಂಥ ಕೆಲ ನಾಯಕರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಉಗ್ರವಾಗಿ ಅಂದ್ರೆ ಒಂದಿಷ್ಟು ಉಗ್ರ ರೂಪಿಯಾಗಿ ಭಾಷಣ ಮಾಡಿರ್ತಕ್ಕಂಥ ಪ್ರತಾಪ್ ಸಿಂಹ ಏನಿದ್ರಲ್ಲ, ಅಗ್ರೆಸಿವ್ ಆಗಿ ಏನ್ ಭಾಷಣ ಮಾಡಿದ್ರಲ್ಲ, ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಸಾಕಷ್ಟು ಗೊಂದಲವನ್ನು ಮೂಡಿಸಿದೆ. ಜೊತೆಗೆ ಇದು ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ಚರ್ಚೆಗೂ ಕೂಡ ಗ್ರಾಸ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.